ಹಾಯ್ ಹಲೋ ನಮಸ್ಕಾರ ಗುರು ಎಲ್ರಿಗೂ ವೀಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಪರ್ಸ್ನಲ್ ಪ್ರಾಬ್ಲಮ್ಸು ಇದೆಲ್ಲರ ಮಧ್ಯೆ ವೀಡಿಯೋ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಇವತ್ತು ನಾನು ನಿಮಗೆ ತಂದಿರೋ ಟಾಪಿಕ್ ಬಂದು MS ಎಕ್ಸೆಲ್. ಅಂದರೆ ನಾನು ಇವಾಗ MBA ಪೋಸ್ಟ್ ಗ್ರ್ಯಾಜುಯೇಷನ್ ಡೇ ಕಾಲೇಜ್ನಲ್ಲಿ ಮಾಡ್ತಿಲ್ಲ, ಕರೆಸ್ಪಾಂಡೆನ್ಸಲ್ಲಿ ಮಾಡಿಕೊಂಡು ನಾನು ಡಾಟಾ ಅನಾಲಿಟಿಕ್ಸ್ ಕೋರ್ಸ್ಗೆ ಜಾಯ್ನ್ ಆಗಿದ್ದೀನಿ. ಬಿಕಾಸ್ ನೀವು ಈ ಥರ ಕೋರ್ಸ್ಗಳು ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ, ದಯವಿಟ್ಟು ಜಾಯ್ನ್ ಆಗಿ. ಇದರಲ್ಲಿ ತುಂಬ ವರ್ತ್ ಇದೆ. ಈ ಕೋರ್ಸು ನಮಗೆ ಜಾಬ್ ಓರಿಯೆಂಟೆಡ್ ಕೂಡ ಹೆಲ್ಪ್ ಆಗುತ್ತೆ. ನಾನು ನಿಮಗೆ ಸಜೆಸ್ಟ್ ಮಾಡೋದೇನಂತಂದರೆ, ಮನೆಯಲ್ಲಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರೋರು MBA ಮಾಡಿ, ಇಲ್ಲ ಅನ್ನೋರು ಈ ಥರ ಕೋರ್ಸ್ಗಳು ಮಾಡ್ಕೊಳ್ಳಿ. ಇವಾಗ ಟಾಪಿಕ್ಕಿಗೆ ಬರೋದಾದರೆ MS ಎಕ್ಸೆಲ್ನಲ್ಲಿ ನಂಬರ್ಸ್ನ ಆಟೋ ಸೆಟ್ ಮಾಡೋದು ಹೇಗೆ. MS ಎಕ್ಸೆಲ್ಲು ಡೇ 1 ನನಗೆ ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ. ನಾಳೆಯಿಂದ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋಗೆ ಬರೋದಾದರೆ MS ಎಕ್ಸೆಲ್ ವೀಡಿಯೋಗೆ ಹೋಗೋಕ್ಕೂ ಮೊದಲೇ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಗುರು. ನಿಮ್ಮ ಸಬ್ಸ್ಕ್ರೈಬು ನಮಗೆ ತುಂಬ ಇಂಪಾರ್ಟೆಂಟ್, ಹಾಗೆ ಮೋಟಿವೇಶನ್ ಕೊಟ್ಟ ಹಾಗಾಗುತ್ತೆ. ಇನ್ಮೇಲಿಂದ ಡೈಲಿ ವೀಡಿಯೋಸ್ ಬರ್ತಾನೆ ಇರುತ್ತೆ ಆ್ಯಂಡ್ ವ್ಲಾಗ್ಸ್ ಕೂಡ ಬರುತ್ತೆ ಡಾಟಾ ಅನಾಲಿಟಿಕ್ಸ್ ಕೋರ್ಸ್ ಬಗ್ಗೆ ಕೂಡ. ಈಗ MS ಎಕ್ಸೆಲ್ನಲ್ಲಿ ನಂಬರ್ನ ಹಾಕ್ಕೊಂಡು ಹೇಗೆ, ಈಗ 1 2 3 4 ಎಲ್ಲ ಕಾಲಮ್ಗೂ ಹಾಕೋಕ್ಕಾಗೋದಿಲ್ಲ. ಒಂದು ಹಾಕ್ಬಿಟ್ಟು ಅದನ್ನು ಹೇಗೆ ಆಟೋ ಫಿಲ್ ಮಾಡೋದು, ನಿಮಗೆ 100 1000 10,000 MS ಎಕ್ಸೆಲ್ ಶೀಟು ತುಂಬ ದೊಡ್ಡದಿರುತ್ತೆ. ನಿಮಗೆ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ಬರುತ್ತೆ. ಈಗ ಒಂದು ಡ್ರ್ಯಾಗ್ ಮಾಡಿದ ತಕ್ಷಣ 1 1 1 1 ಈ ಥರ ಬಂದುಬಿಡುತ್ತೆ. ಅದನ್ನು ಫಸ್ಟ್ ಸ್ಟೆಪ್ಪಲ್ಲಿ ಬಂದ್ಬಿಟ್ಟು 2 ಸ್ಟೆಪ್ಪಲ್ಲಿ ಹೇಳ್ಕೊಡ್ತೀನಿ. ಅಲ್ಲಿ ಫಿಲ್ ಸೀರೀಸ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು. ನಿಮಗೆ ಎಲ್ಲಿವರೆಗೂ ಡ್ರ್ಯಾಗ್ ಮಾಡಿ ಹೇಳ್ಕೊಂಡಿರ್ತೀರ ಅಲ್ಲಿವರೆಗೂ. ಇನ್ನು ಅನದರ್ ಒಂದು ಮೆಥಡಿಗೆ ಬರೋದಾದರೆ, ನಿಮಗೆ ಅಲ್ಲಿ 1 ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಅಲ್ಲಿ ರೈಟ್ ಸೈಡಿಗೆ ಹೋದರೆ ಫಿಲ್ ಅಂತ ಒಂದು ಆಪ್ಷನ್ ಇರುತ್ತೆ. ನಿಮಗೆ ಅಲ್ಲಿ ರೈಟ್ ಸೈಡು ಆಟೋಮೇಷನ್ ಕ್ಲಿಯರ್ ಫಿಲ್ ಅಂತ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಸೀರೀಸ್ ಅಂತ ಇರುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದು ರಾಸಿಗೆ ಸೆಲೆಕ್ಟ್ ಆಗಿರುತ್ತೆ. ನೀವು ಕಾಲಮ್ಸಿಗೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಾಲಮ್ಸಿಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸ್ಟೆಪ್ 1ಅಲ್ಲಿ 1 ಅಂತ ಇರುತ್ತೆ. ನಿಮಗೆ ಎಲ್ಲಿವರೆಗೂ ಬೇಕು, 1 ಲ್ಯಾಕ್ವರೆಗೂ ಬೇಕಾ ಅಥವಾ 100ವರೆಗೂ ಬೇಕಾ 1000ವರೆಗೂ ಬೇಕಾ, ನಿಮ್ಗೆ ಎಷ್ಟು ಬೇಕು ಅಷ್ಟು ನಂಬರ್ಸ್ನ ನೀವು ಅಲ್ಲಿ ಟೈಪ್ ಮಾಡಿಕೊಂಡು ನೀವು ಅಲ್ಲಿ ಮೇಲ್ಗಡೆ ರಾಸಿಂದ ಕಾಲಮ್ಸ್ಗೆ ಹಾಕ್ಕೊಳ್ಬೇಕು. ಅದನ್ನು ಮರಿಬೇಡಿ. ಅದನ್ನು ಓಕೆ ಕೊಟ್ಟರೆ ನಿಮಗೆ ಇಲ್ಲಿ ನೋಡಿ ಎಲ್ಲ ಸೆಟ್ ಆಗಿಬಿಡುತ್ತೆ. 100ವರೆಗೂ ಹಾಕ್ಕೊಂಡಿದ್ದೀನಿ. ನಿಮಗೆ ಒಂದೊಂದನ್ನೇ ಕ್ಲೀನಾಗಿ ಡೀಟೇಲಾಗಿ ತೋರಿಸ್ತೀನಿ. ಇಷ್ಟೇ ನಂಬರ್ಸ್ ಹಾಕೊಳ್ಳೋದು. ಡೇ 1ನಲ್ಲಿ ಇಷ್ಟಿರುತ್ತೆ. ತುಂಬ ಜನಕ್ಕೆ ಇದನ್ನು ಮಾಡ್ಕೊಳ್ಳೋಕೆ ಬರೋಲ್ಲ. ಈಗ ಕಂಪನಿಗಳಲ್ಲೆಲ್ಲ MS ಎಕ್ಸೆಲ್ನಲ್ಲಿ ಇದನ್ನೇ ಕೇಳೋದು. ಈಗ ಒಂದಷ್ಟು ಡಾಟಾಗಳನ್ನ ಕೊಟ್ಟು ನಿಮಗೆ ಸೀರೀಸ್ ನಂಬರ್ ಹಾಕಬೇಕಾಗುತ್ತೆ, 1 2 3 4 ಅಂತ. ನಿಮಗೆ 1000 ಎಂಪ್ಲಾಯೀಸ್ದು ನಿಮಗೆ ಡಾಟಾ ಎಂಟ್ರಿ ಮಾಡಿ ಅಂತ ಕೊಟ್ಟರೆ ನೀವು ಒಬ್ಬೊಬ್ರದ್ದೇ 1 2 3 4 ಅಂತ ಹಾಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಆ ಥರ ಮಾಡಿದ್ರೆ ವರ್ಕರ್ಸ್ಗೆ ಟೈಮ್ ಜಾಸ್ತಿ ಆಗುತ್ತೆ. ನೀವು ಒಂದಿನದಲ್ಲಿ ಮುಗಿಸ್ಬೇಕಾದ ವರ್ಕ್ನ ನೀವು 1 ತಿಂಗಳು ಮಾಡ್ತೀರಾ, ನಿಮ್ಗೆ ಅದಕ್ಕೇ ಸ್ಯಾಲ್ರಿ ಕೊಡಬೇಕಾಗುತ್ತೆ ಅವರು. ಅದಕ್ಕೆ ಅಂತಲೇ ಒಂದು ಫಾರ್ಮುಲಾ ಇರುತ್ತೆ. ಇಲ್ಲ ಸ್ಟೆಪ್ 1ನಲ್ಲಿ ನಾವು ನಿಮ್ಗೆ ಹೇಳ್ಕೊಟ್ಟಾಗೆ ಆ ಥರ ಮಾಡಿ. ಇಲ್ಲ ಸ್ಟೆಪ್ 2 ನಿಮ್ಗೆ ಯಾವುದು ಅಡ್ಜಸ್ಟೇಬಲ್ ಇರುತ್ತೆ ಆ ಥರ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಸ್ಟೆಪ್ 2ನೇ ಇಸ್ ಬೆಟರ್ ಅಂತ ಅನಿಸುತ್ತೆ. ನಿಮಗೆ 1ಇಂದ 100ವರೆಗೆ ನಾನು ತೋರಿಸಿದ್ದೀನಿ ನೋಡಿ, ಎಲ್ಲ ಆಟೋಮೆಟಿಕ್ ಸೆಟ್ ಆಗಿರುತ್ತೆ. ಫಿಲ್ ಸೀರೀಸ್ಗೆ ಹೋಗಿ. ಇನ್ ಕೇಸ್ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡ್ತೀನಿ. ವಿಡಿಯೋ ಲೇಟ್ ಆಗಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಇನ್ಮೇಲಿಂದ ಡೈಲಿ ವ್ಲಾಗ್ಸು ಪ್ಲಸ್ ವೀಡಿಯೋಸು ಡಾಟಾ ಅನಾಲಿಟಿಕ್ಸ್ ಕೋರ್ಸ್ ಬಗ್ಗೆಯೂ ಬರುತ್ತೆ, ಎಜುಕೇಷನ್ ಪರ್ಪಸ್ಸು ಬರುತ್ತೆ. ನಿಮಗೆ ಬೇರೆ ರಿಲೇಟೆಡ್ ವೀಡಿಯೋಸ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ವೀಡಿಯೋ ಮಾಡೇ ಮಾಡ್ತೀನಿ. ಡಾಟಾ ಅನಾಲಿಟಿಕ್ಸ್ ಕೋರ್ಸ್ನ ನಂದು ನಾಳೆಯಿಂದ ಡೇ 1 ಸ್ಟಾರ್ಟ್ ಆಗ್ತಿದೆ. ನಾಳೆಯಿಂದ ವ್ಲಾಗ್ ಮಾಡ್ತೀನಿ. ಇದೇ ಥರ ಯೂಸ್ಫುಲ್ ಕಂಟೆಂಟಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದೇ ಶೇರ್ ಮಾಡೋದನ್ನಂತೂ ಮರಿಬೇಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ವ್ಲಾಗ್ ಜೊತೆಗೆ.